ಇವತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಈ ಪತ್ರಿಕಾ ಗೋಷ್ಠಿ ಕರೆಯೋಕ್ಕೆ ಬಂದಿರೋಕ್ಕೆ ಎಲ್ಲರಿಗೂ ಒಂದು ಸ್ವಾಗತ ಕೋರುತ್ತಾ, ಈ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಉದ್ದೇಶ ಏನಂದರೆ, ಬೀದರ್ನ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಡೆಯುತ್ತಿರುವಂತಹ ಕರ್ಮಕಾಂಡಗಳನ್ನು ಬಯಲಿಗೆ ತರುವಂತಹ ಕೆಲಸ ನಿಮ್ಮ ಮಾಧ್ಯಮ ಮೂಲಕ ನಾನು ಸರ್ಕಾರದ ಗಮನ ಸೆಳೆದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಇಲ್ಲಿ ಏನಂದ್ರೆ, ಬೀದರ್ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬೀದರ್ ಜಿಲ್ಲಾಡಳಿತನೂ ಉಸ್ತುವಾರಿ ಇಲ್ಲ, ರಾಜ್ಯ ಸರ್ಕಾರದ ಮಂತ್ರಿನೂ ಉಸ್ತುವಾರಿ ಇಲ್ಲ. ಆ ಇಲಾಖೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿ ಆ ಇಲಾಖೆ ಆಗ್ತಿದ್ರು. ಆ ಇಲಾಖೆಯಲ್ಲಿ ಹೇಳಬೇಕಾದ್ರೆ ಒಬ್ಬ ಅಧಿಕಾರಿ ಮತ್ತು ಅಲ್ಲಿನ ಆ ಇಲಾಖೆಯ ಅಧಿಕಾರಿಗಿಂತ ಹೆಚ್ಚಿಗೆ ಹೇಳಬೇಕಾದ್ರೆ ದಲ್ಲಾಳಿಗಳು ನಡೆಸ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತದೆ. ಯಾವ ಅಧಿಕಾರಿ ಇಕ್ಕಬೇಕು, ಯಾವ ಅಧಿಕಾರಿ ಹೊರಗಡೆ ಮಾಡಿಸ್ಬೇಕು, ಯಾವ ಅಧಿಕಾರಿ ಯಾವ ಥರ ಕೆಲಸ ತಗೋಬೇಕು ಅನ್ನೋದು ಅದಕ್ಕೆ ಅವ್ರು ನಿರ್ಧಾರ ಮಾಡ್ತಾರೆ. ಇದರಲ್ಲಿ ಬೀದರ್ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಕಳೆದ 7 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗದೆ ಕೇವಲ ಒಂದು ಹಣ ಕಾಗದ ಪತ್ರದಲ್ಲೇ ಕಾಣುತ್ತದೆ, ಹಣ ಬಳಕೆ ಆಗಿದೆ ಅಂತ. ಇದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಸುಮಾರು 5 ಕೋಟಿಗಿಂತ ಹೆಚ್ಚಿನ ಹಣ ಬಳಕೆ ಆಗಿದೆ ಮೇಲ್ನೋಟ ಕಾಣುತ್ತದೆ. ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ ಸುಮಾರು 23 ವಸತಿಯುಕ್ತ ಶಾಲೆಗಳಿವೆ ಮತ್ತು ಅಲ್ಪಸಂಖ್ಯಾತರ ಉಳಿಗೋಸ್ಕರ ಸಾಕಷ್ಟು ಅಭಿವೃದ್ಧಿಗೋಸ್ಕರ ಸರ್ಕಾರದಿಂದ ಅನುದಾನ ಹೊಂದಿದೆ. ಹಾಗೂ ಅಲ್ಪಸಂಖ್ಯಾತರಲ್ಲಿ ಬರುವಂತಹ ಧರ್ಮಗಳಾದ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ್, ಪಾರ್ಸಿ, ಸಿಖ್ ಎಲ್ಲ ಧರ್ಮಗಳ ಒಂದು ಹೋಲಿಗಳಲ್ಲಿ ಅವರ ಧರ್ಮಗಳ ಒಂದು ಆಚರಣೆಗೋಸ್ಕರ ಭವನಗಳಲ್ಲಿ, ಮಂದಿರಗಳಲ್ಲಿ, ಬೌದ್ಧ ದೇಹಗಳಲ್ಲಿ ಸಾಕಷ್ಟು ಸರ್ಕಾರದ ಅನುದಾನ ಹೊಂದಿದೆ. ಆದರೂ ಕೂಡ ಅಲ್ಲಿ ಕೆಲಸ ಯಾಕೆ ಆಗ್ತಾ ಇಲ್ಲ? ದಾಖಲೆಯಲ್ಲಿ ಹೇಳ್ತಾ ಇದೆ ಎಲ್ಲ ಕೆಲಸ ಆಗ್ತಾ ಇದೆ, ಅಲ್ಲಿ ಹೋಗ್ಬಿಟ್ಟಾಗ ಕೆಲಸ ಯಾವುದೂ ಆಗ್ತಾ ಇಲ್ಲ. ಜನರಿಗೆ ಮೋಸ ಮಾಡುವಂಥ ಕೆಲಸ ಬೀದರ್ನ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಯಾದಂಥ ಶ್ರೀಯುತ ಅವಿನಾಶ್ ಅವರು ಎಲ್ಲ ಕರ್ಮಕಾಂಡಕ್ಕೆ ಮೂಲ ವ್ಯಕ್ತಿಯಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಳೆದ 6 ತಿಂಗಳಿಂದ ನಾವು ಕೆಲವೊಂದು ಯೋಜನೆಗಳಲ್ಲಿ ಅಭಿವೃದ್ಧಿ ನಡೀತಾ ಇದೆ. ಈ ಸಂಬಂಧಪಟ್ಟಾಗ ನೀವು ಕ್ರಮ ಕೈಗೊಳ್ಳಿ ಅಂತಂದು ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಿಗೂ ಸಂಬಂಧಪಟ್ಟ ಇಲಾಖೆದವರಿಗೂ ನಾವು ಮನವಿ ಸಲ್ಲಿಸ್ತೇವೆ. ಆದರೆ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಡಿಸೆಂಬರ್ 18ನೇ ತಾರೀಕು ಬೀದರ್ ಬೆಂಗಳೂರು ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿಯಾದಂಥ ಅವರಿಗೆ ನಾವು ಪತ್ರದ ಮೂಲಕ ಬೀದರ್ನಲ್ಲಿ ಆಗಿರುವಂಥ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಆಗಿರುವಂಥ ಅವ್ಯವಹಾರದ ಕುರಿತು ದಾಖಲಾತಿ ಸಮೇತ ದೂರು ನೀಡಿದೆವು. ಆ ದೂರಿಗೆ ಸಂಬಂಧಪಟ್ಟಾಗ ಇಲಾಖಾ ವೀಕ್ಷಣೆಯ ಒಂದು ಕಮಿಟಿ ರಚನೆ ಮಾಡ್ತೇವೆ ಅಂತ ಹೇಳಿ, ಆದರೆ ಇನ್ನೂ ವಿಳಂಬ ಆಗ್ತಾ ಇದೆ, ಇನ್ನೂ ಆಗಿದ್ದಿಲ್ಲ. ಆನಂತರ ಬೀದರ್ಗೆ ಡಿಸೆಂಬರ್ 25 ತಾರೀಕು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೆಂಗಳೂರು ನಿರ್ದೇಶಕರಾದಂಥ ಮೊಹಿನ್ ಅಂತಂದಿದ್ದಾರೆ ಸರ್. ಅವರು ವಿಸಿಟ್ ಮಾಡಿದರು. ಡಿಸೆಂಬರ್ ಜನವರಿ ದಿವಸ ಬಂದಿದ್ದರು. ನಾವು ಹೋಗಿ ಭೇಟಿಯಾಗಿ ಇಲ್ಲಿನ ಕರ್ಮಕಾಂಡಗಳು ಏನು ನಡೀತಾ ಇದ್ದಾವೆ ಅದಕ್ಕೆ ತಾವು ತುರ್ತಾಗಿ ಇಲ್ಲಿನ ಅಧಿಕಾರಿಗಳನ್ನು ಹೊರಗಡೆಗೊಳಿಸಬೇಕು, ಇಲಾಖೆ ವಿಚಾರಣೆ ಕೈಗೊಳ್ಳಬೇಕು ಅಂತ ಹೇಳಿ ಅವರಿಗೆ ಈ ಸಂಬಂಧಪಟ್ಟ ಪ್ರತಿಯೊಂದು ಪಿನ್ ಟು ಪಿನ್ ದಾಖಲಾತಿ ಕೊಟ್ಟಿದ್ದೆವು. ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸುಮಾರು 18 ಒಂದು ಪಾಯಿಂಟ್ಸ್ಗಳಿವೆ, ಅದರಲ್ಲಿ ತನಿಖೆ ಆಗಬೇಕು ಅಂತಂದು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೇವೆ. ಬೀದರ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬಾಲಕ ಮತ್ತು ಬಾಲಕಿಯರ ವಸತಿ ನಿಲಯಗಳು, ವಸತಿಯುಕ್ತ ಮೊರಾರ್ಜಿ ದೇಸಾಯಿ ಟೈಪ್, ಅಲ್ಲಿ ಮಕ್ಕಳಿಗೆ ಹೇಳ್ಬೇಕಾದ್ರೆ ಯಾವುದೇ ಮೆನು ಚಾರ್ಟ್ ಪ್ರಕಾರ ಆಹಾರ ನೀಡಲ್ಲ. ಮಕ್ಕಳು ಏನು ಕೇಳಿದ್ರಲ್ಲ, ನೀವು ಮನೆಯಿಂದ ಕೊಡ್ತೀರ ನೀವು ಊಟ, ನೀವು ಹೆಂಗಾರ ಊಟ ಮಾಡಬೇಕು ಹೋಗ್ಬೇಕು ಅಂತ. ಮತ್ತೆ ಎಲ್ಲೂ ಬಯೋಮೆಟ್ರಿಕ್ ವ್ಯವಸ್ಥೆ ಇರೋದಿಲ್ಲ. ಮತ್ತು ಸುಟ್ಟಿ 1-2 ದಿವಸ ಬಂದ ಎಲ್ಲರಿಗೆ ಮನೆಗೆ ಇವರೇ ಪ್ರೆಷರ್ ಹಾಕಿ ಮನೆಗೆ ಹೋಗಿ ಸುಟ್ಟಿ ಆಗಿರಲಿಲ್ಲ ಅಂತ ಯಾಕಾಗ್ತಾರಪ್ಪ. 1 ಎರಡನೇದಾಗಿ ಬಾಲಕರ ವಸತಿ ನಿಲಯ ಅವರಾದ್ರು, ಅಲ್ಲಿ ಹೋಗ್ಬೇಕಾದ್ರೆ ಬಯೋಮೆಟ್ರಿಕ್ ವ್ಯವಸ್ಥೆ ಎಲ್ಲ ಏನಿಲ್ಲ. ಹರಿಡಿತಿದ್ರೆ ನಮ್ಮದು ಇಲಾಖೆಯಲ್ಲಿ ನೀವು ಪರಿಶೀಲನೆ ಮಾಡ್ಬೋದು ಅಂದ್ರೆ ನಾವು ಹೊರತು ಹೋದ್ರಿ. ಅವರನ್ನ ಲೋಕಲ್ ಜೇಲ್ಖಾನೆ ಹಿಂದ ಅಲ್ಲಿ ಹೋಗಿದಾಗ ನೋಡಿದ್ರೆ 6 ರಿಂದ 7 ಜನ ಅಷ್ಟೇ ಇದ್ರು. ಅಲ್ಲಿ ದಾಖಲಾತಿ ನೋಡಿದ್ರೆ 70 ಜನ ಇದ್ರು. ಎಲ್ಲಿ ಹೋಗಿದ್ದಾರೆ ಅಂದ್ರೆ ಮಧ್ಯಾಹ್ನ ಬರ್ತಾರೆ ಸರ್, ಕೂಸ್ಕುಡಿ ಎಲ್ಲ ಮಧ್ಯಾಹ್ನ ಇಲ್ಲ, ಸಂಜೆಗೆ ರಾತ್ರಿ ಇಲ್ಲ. ಅರ್ಥಾತ್ ಖಾಲಿ ಅವರು ದಾಖಲಾತಿಯಲ್ಲೇ ಮಕ್ಕಳು ಹಾಜರಾತಿದೆ
ಮತ್ತು ಅಲ್ಲಿ ವಸತಿನಲ್ಲಿ ಯಾರನ್ನೂ ಇಲ್ಲ. ಎರಡನೇದು. ಮೂರನೇ ಹೇಳಬೇಕಾದ್ರೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ BA B.Ed ವೃತ್ತಿಪರ ತರಬೇತಿಗೋಸ್ಕರ ವರ್ಷ ಅವರಿಗೆ ಇನ್ಸೆಂಟಿವ್ ಅಂತಂದು ಸಹಾಯಧನ ಅಂತಂದೇ ಮಂಜೂರು ಮಾಡ್ತಾರೆ ಎಲ್ಲ ವೃತ್ತಿಪರ ಕಾಲೇಜುಗಳಲ್ಲಿ, ಡಿಗ್ರಿ ಕಾಲೇಜಾಗಲಿ ಎಲ್ಲ. ಆದರೆ ಇಲ್ಲಿವರೆಗೂ ಆ ವಿದ್ಯಾರ್ಥಿಗಳು ಯಾರಿಗೂ ಮುಗಿಸಲ್ಲ. ಆದರೆ ದಾಖಲಾತಿಯಲ್ಲಿ ಅವರಿಗೆ ಅನುದಾನ ತಲುಪಿದೆ ಅಂತಂದು ಎಲ್ಲ ಕೋಟಿ ದಾಖಲಾತಿಗಳು ಹಚ್ಚಿ ಸಂಪೂರ್ಣ ವರ್ಷ ಹೇಳಬೇಕಾದ್ರೆ 1 ಕೋಟಿಗಿಂತ ಹೆಚ್ಚಿನ ಹಣ ದುರ್ಬಳಕೆ ಆಗ್ತದೆ.